ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿರುವಂತ ಕಮೆಂಟ್ ಅನ್ನ ಮಾಡಿದ್ದಕ್ಕೆ ಅವರು ಸೈಬರ್ ಕ್ರೈಮ್ಗೆ ದೂರನ್ನ ಕೊಟ್ಟಿದ್ರಲ್ಲ. ಕಿಡಿಗೇಡಿಗಳ ಪತ್ತೆಗೆ ಈಗ 3 ವಿಶೇಷ ತಂಡಗಳ ರಚನೆಯನ್ನ ಮಾಡಿದಾರಂತೆ. ಸಿಸಿಬಿ ಸೈಬರ್ ಕ್ರೈಮ್ನ ಮೂರು ತಂಡಗಳಿಂದ ಈಗ ತನಿಖೆ ಶುರುವಾಗಿದೆ. ಮೇಟಾಗೆ ಪತ್ರವನ್ನ ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹ್ಯಾಂಡಲ್ ಮಾಡುವಂತ ಅಶ್ಲೀಲ ಕಮೆಂಟ್ ಹಾಕಿದ ಖಾತೆಗಳ ಮಾಹಿತಿಯನ್ನ ನೀಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಯಾರ್ದದು? 18 ಸೋಷಿಯಲ್ ಮೀಡಿಯಾ ಖಾತೆಗಳ ವಿವರವನ್ನ ನೀಡುವಂತೆ ಪತ್ರವನ್ನ ಬರೆದಿದ್ದಾರೆ. ಹಾಗೂ ಕೆಲವು ಕಿಡಿಗೇಡಿಗಳ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು. ಕಿಡಿಗೇಡಿಗಳ ಗುರುತು, ವಿಳಾಸ ಪತ್ತೆ ಹಚ್ಚಿ ಈಗ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. IP ಅಡ್ರೆಸ್, ಸರ್ವರ್ ಮೂಲಕ ಕೆಲವರ ಮಾಹಿತಿ ಪತ್ತೆ. ಪೊಲೀಸರ ಶೋಧ ವಿಚಾರ ತಿಳಿದು ಕೆಲವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಇನ್ನೇನಾಗುತ್ತೆ, ಕೂತ್ಕೊಂಡ್ಬಿಟ್ಟು ಎಲ್ಲೋ ಯಾರು ಇಲ್ಲದೆ ಇರೋ ಟೈಮಲ್ಲಿ ಮೊಬೈಲ್ ಟುಕು ಅಂತೇಳಿ ಟೈಪ್ ಮಾಡ್ಬಿಟ್ಟು ಇನ್ಯಾರಿಗೂ ಕಿಂಡಲ್ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಸೊಂಟದ ಕೆಳಗಿಡೋ ಭಾಷೆಯನ್ನು ಮಾತಾಡಿದಷ್ಟು ಎದುರುಗಡೆಗೆ ನಿಂತು ಮಾತಾಡೋಕ್ಕೆ ತಾಕತ್ತು ಬೇಕು. ಕೂತ್ಕೊಂಡ್ಬಿಟ್ಟು ಅಲ್ಲಿ ಕಮೆಂಟ್ ಮಾಡೋಕ್ಕೇನು, ಯಾವನು ಬೇಕಾದರೂ ಮಾಡ್ತಾನೆ. ಇವನಿಗಿಂತ 100 ಪಟ್ಟು ಮಾಡ್ಬೋದು. ಏನು ಕಷ್ಟನಾ ಅದು? ಎದುರುಗಡೆ ನಿಂತ್ಕೊಂಡು ಮಾತಾಡೋಕೆ ಹೇಳಿ ನೋಡೋಣ, ಯಾರೂ ಮಾತಾಡಲ್ಲ. ಹಾಗಾಗಿ ಈಗ ಯಾರೆಲ್ಲ ಮಾಡಿದಾರಲ್ಲ ಅವ್ರನ್ನ ಹುಡುಕ್ತಾ ಇದ್ದಾರೆ, ಅನುಭವಿಸ್ಕೊಳ್ಳಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನ್ ಡೀಟೇಲ್ ಸಿಗ್ತಾ ಇದೆ? ಆಲ್ಮೋಸ್ಟ್ ಆಲ್ ಇನ್ನೊಂದ್ 2-3 ದಿನಗಳಲ್ಲಿ ಅವ್ರನ್ನ ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರಂತ ಕಾಣಿಸುತ್ತೆ ಅಲ್ವಾ? ಅರುಣ್, ಈಗ ಏನು 18 ಅಕೌಂಟ್ಗಳ ವಿರುದ್ಧ ಏನು FIR ಆಗಿದೆ, ಆ ಅಕೌಂಟ್ಗಳ ಬಗ್ಗೆ ಡೀಟೇಲ್ಸ್ ನೀಡುವಂತೆ ಅದು ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಖಾತೆಗಳ ವಿವರಕ್ಕೆ ಆ ಪತ್ರ ಕೂಡ ಬರೆದಿರುವಂತದ್ದು. ಮತ್ತೊಂದು ಕಡೆ ಸಿಸಿಬಿ ಪೊಲೀಸರು ಕೂಡ 3 ತಂಡಗಳನ್ನು ರಚನೆ ಮಾಡಿಕೊಂಡು ಅವರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಿದಂತ ವೇಳೆಯಲ್ಲಿ ಅವರ IP ಅಡ್ರೆಸ್ ಆಧಾರದ ಮೇಲೆ ಕೆಲವರ ಅಡ್ರೆಸ್ಗಳನ್ನು ಕೂಡ ಸಿಸಿಬಿ ಪೊಲೀಸರು ಈಗಾಗಲೇ ಪತ್ತೆ ಮಾಡಿದ್ದಾರೆ. ಪತ್ತೆ ಮಾಡಿದಂತ ವೇಳೆಯಲ್ಲಿ ಅವರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ. ಅಂದ್ರೆ ಯಾವಾಗ ವಿಜಯಲಕ್ಷ್ಮಿ ಅವರು FIR ಮಾಡ್ತಾರೆ, FIR ಮಾಡಿದ ಕೇವಲ ಅರ್ಧ 1 ಗಂಟೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ 18 ಅಕೌಂಟ್ಗಳು ಕೂಡ ಡಿಲೀಟ್ ಆಗಿರುವಂತದ್ದು. ಡಿಲೀಟ್ ಆದ ನಂತರದಲ್ಲೂ ಕೂಡ ಇವರು ಪೊಲೀಸರು ಅಂತ ಅದಕ್ಕೂ ಮಾಹಿತಿ ಕಲೆಕ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಯಾರ್ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ, ಅವರ ಫೋನ್ ನಂಬರ್ ಅನ್ನು ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದಂತ ವೇಳೆಯಲ್ಲಿ ಬಹುತೇಕರು ಎಲ್ಲ ಮೊಬೈಲ್ಗಳ ನಂಬರ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು ಕೂಡ ಪತ್ತೆ ಆಗಿದೆ. ಆ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು ಅವರ ಪತ್ತೆಗೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈಗೇನು ಪತ್ರ ಬರೆದಿದ್ದಾರೆ, ಪತ್ರ ಬರೆದ ನಂತರದಲ್ಲಿ ಅವರ ಸಂಪೂರ್ಣ ವಿಳಾಸ ಮತ್ತೆ ಅವರು ಕಾಮೆಂಟ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಎಲ್ಲಾ ಮಾಹಿತಿಗಳು ಕೂಡ ಸಿಸಿಬಿ ಪೊಲೀಸರ ಕೈಗೆ ಸಿಗುವಂತದ್ದು. ಅದು ಸೋಮವಾರದ ಹೊತ್ತಿಗೆ ಸಿಗುತ್ತೆ ಅನ್ನೋದು ಅಧಿಕಾರಿಗಳ ವಾದ. ಹಾಗಾಗಿ ಸೋಮವಾರದ ನಂತರದಲ್ಲಿ ಆ ಹಿನ್ನೆಲೆಯಲ್ಲಿ ಅವ್ರನ್ನ ಪತ್ತೆ ಮಾಡುವಂತ ಕೆಲಸಕ್ಕೆ ಮುಂದಾದ್ರೆ ಸದ್ಯಕ್ಕೆ ಈಗ 3 ತಂಡಗಳನ್ನು ರಚನೆ ಮಾಡಿದ್ರೆ ಈ 3 ತಂಡಗಳು ಕೂಡ ಈಗಾಗಲೇ ಅವರ ಅಕೌಂಟ್ಸ್ ಯಾರು ಮೇಂಟೈನ್ ಮಾಡ್ತಿದ್ರು, ಅವ್ರ ನೇಟಿವಿಯಲ್ಲಿ ಯಾವ ನಮ್ಮ ಮೊಬೈಲ್ ನಂಬರ್ಗಳನ್ನ ಬಳಕೆ ಮಾಡಿದ್ರು, ಆ ಕಾಮೆಂಟ್ ಅಲ್ಲಿ ಯಾರು ಡಿಲೀಟ್ ಮಾಡಿದ್ರು ಎಲ್ಲವನ್ನು ಕೂಡ ಇವರು ಕೂಡ ಕಾರ್ಯಾಚರಣೆ ಮಾಡಿ ಇವಾಗ ಅವ್ರನ್ನ ಬಂಧನ ಮಾಡುವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ಕೊಂಡಿರುವಂತದ್ದು. ಅಧಿಕೃತವಾಗಿ ಅವರ ಪತ್ರದ ದಾಖಲೆ ಸಿಕ್ಕ ನಂತರದಲ್ಲಿ ಯಾರೆಲ್ಲ ಸಿಗ್ತಾರೆ, ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದು ಎಲ್ಲರನ್ನೂ ಕೂಡ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.